ಹಾಯ್ ಎವ್ರಿವನ್, ನಾನು ನಿಮ್ಮ ಶ್ರೀನಿವಾಸ್. ಇವತ್ತು ನಾನು ನಿಮಗೆ ಫೋಲ್ಡರ್ಸ್ನ ಅಥವಾ ಫೈಲ್ಸ್ನ ಹೇಗೆ ಲಾಕ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ, ನನ್ನ ಹಿಂದಿನ ವೀಡಿಯೋನಲ್ಲಿ ನೀವು ನೋಡಿದ್ರಿ ಫೈಲ್ಸ್ನ ಮತ್ತು ಫೋಲ್ಡರ್ಸ್ನ ಹೇಗೆ ಹೈಡ್ ಮಾಡೋದು ಅಂತ. ಬಟ್ ದೆನ್ ಹೈಡ್ ಮಾಡೋದ್ರಿಂದ ಏನು ಉಪಯೋಗ ಆಗಿರಲ್ಲ, ಬಿಕಾಸ್ ಯಾರು ಬೇಕಾದರೂ ನೋಡ್ಬೋದು. ಸೊ ಇಫ್ ಯು ವಾಂಟ್ ಟು ಪ್ರೊಟೆಕ್ಟ್ your files from others, so you need to lock your file ಯೂಸಿಂಗ್ ಎ ಪಾಸ್ವರ್ಡ್. ಸೊ ಅದಕ್ಕೆ ಒಂದು ಫ್ರೀ ಸಾಫ್ಟ್ವೇರ್ನ ನಿಮಗೆ ಪರಿಚಯ ಮಾಡ್ಕೊಡ್ಬೇಕು ಅಂತಿದ್ದೀನಿ. ಸೊ ಗೋ ಟು google.com ಮತ್ತು ಅಲ್ಲಿ ಫೋಲ್ಡರ್ ಲಾಕ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಸೊ ಫೋಲ್ಡರ್ ಲಾಕ್ CNET ಡೌನ್ಲೋಡ್ ಮಾಡಿ, ಫಸ್ಟ್ ಲಿಂಕಿಂದ. ಸೊ ಡೌನ್ಲೋಡ್ ಮಾಡಿ, ಅದಾದಮೇಲೆ ಇನ್ಸ್ಟಾಲ್ ಮಾಡಾದಮೇಲೆ ಸೊ ಡೌನ್ಲೋಡ್ ನಾವು ಅಂತಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ. ಸೊ ಐ ಆಮ್ ಜಸ್ಟ್ ಶೋಯಿಂಗ್ ಯು ಹೌ ಟು ಲಾಕ್ ದಿ ಫೋಲ್ಡರ್. ಸೊ ಅದಾದಮೇಲೆ ಇನ್ಸ್ಟಾಲ್ ಮಾಡಾದ್ಮೇಲೆ ಸ್ಟಾರ್ಟ್ಗೆ ಹೋಗಿ ಫೋಲ್ಡರ್ ಲಾಕ್ ಅಂತಿರುತ್ತೆ. ಸೊ ಫೋಲ್ಡರ್ ಲಾಕ್ನ ಕ್ಲಿಕ್ ಮಾಡಿ. ಓಪನ್ ಆಗುತ್ತೆ. ಇಟ್ಸ್ ಟೇಕಿಂಗ್ ಟೈಮ್. ನಾನು ಟ್ರಯಲ್ ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಗೆಟ್ ದಿ ಕ್ರ್ಯಾಕ್ಡ್ ವರ್ಷನ್ಸ್ ಇನ್ torrents, ಬಟ್ ದೆನ್ ಐ ಡೋಂಟ್ ರೆಕಮೆಂಡ್ ಯು ಟು ಯೂಸ್ ದಿ ಕ್ರ್ಯಾಕ್ಡ್ ವರ್ಷನ್, ಬಿಕಾಸ್ ಅದರಲ್ಲಿ ವೈರಸ್ ಇರ್ಬೋದು. ಸೊ ಆ್ಯಂಟಿವೈರಸ್ ಯೂಸ್ ಮಾಡಿ ಬೇಕಾದರೆ ಮಾಡ್ಕೋಬೋದು. ಸೊ ಐ ವಿಲ್ ಯೂಸ್ ಇಟ್ ಲೇಟರ್ ಅಂತ ಹಾಕಿ. ಆಮೇಲೆ ಇಟ್ ವಿಲ್ ಆಸ್ಕ್ ಯು ಫಾರ್ ಮಾಸ್ಟರ್ ಪಾಸ್ವರ್ಡ್ ವಿಚ್ ಯು ನೀಡ್ ಟು ಕ್ರಿಯೇಟ್ ಇಟ್ ವೆನ್ ಯು ಯೂಸ್ ಇಟ್ ಫಸ್ಟ್ ಟೈಮ್. ನೀವು ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಅದು ಮಾಸ್ಟರ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳುತ್ತೆ. ಅವಾಗ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ. ಸೊ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಎಂಟರ್ ಮಾಡ್ತೀನಿ. ಸೊ ಇವಾಗ ಓಪನ್ ಮಾಡಿದ್ರೆ ಹಿಂಗಿರುತ್ತೆ ಫಸ್ಟ್ ಟೈಮ್ ಯೂಸ್ ಮಾಡೋವಾಗ. ಸೊ ಇವಾಗ ಡ್ರ್ಯಾಗ್ ಡ್ರಾಪ್ ಫೈಲ್ಸ್ ಹಿಯರ್ ಟು ಲಾಕ್ ಅಂತಿದೆ. ಸೊ ಯಾವ ಫೈಲ್ ನಾವು ಲಾಕ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಫೈಲ್ನ ಡ್ರಾಪ್ ಮಾಡಿ, ಡ್ರ್ಯಾಗ್ ಡ್ರಾಪ್ ಮಾಡಿ. ಸೊ ಈ ಫೈಲ್ನ ಡ್ರ್ಯಾಗ್ ಡ್ರಾಪ್ ಮಾಡ್ತಿದ್ದೀನಿ. ಸೊ ಇದನ್ನ ಲಾಕ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಫೈಲ್ ಅದು ಡಿಸಪಿಯರ್ ಆಗಿ ಇಲ್ಲಿ ಬರುತ್ತೆ. ಸೊ ಇಟ್ ಈಸ್ ಸ್ಟೇಟಸ್ ಕೂಡ ತೋರಿಸ್ತಾ ಇದೆ ಲಾಕ್ಡ್ ಅಂತ. ಸೊ ನೋ ಒನ್ ಕ್ಯಾನ್ ಯೂಸ್ ಇಟ್. ಸೊ ಲೆಟ್ ಮಿ ಕ್ಲೋಸ್ ದಿಸ್ ಅಪ್ಲಿಕೇಶನ್ ಅಂಡ್ ಸಿ. ಕ್ಲೋಸ್ ಮಾಡಿದ್ರು ಇಲ್ಲಿ ಯಾವುದು ಕಾಣ್ತಾ ಇಲ್ಲ ಅದು. ಸೊ ಲೆಟ್ ಮಿ ಓಪನ್ ದಟ್ ಅಪ್ಲಿಕೇಶನ್ ಫಸ್ಟ್ ಅಗೇನ್. ಸೊ ಲೆಟ್ ಮಿ ವೆಯ್ಟ್. ಓಕೆ, ಲೇಟರ್ ಅಂತ ಮಾಡಿ. ಪಾಸ್ವರ್ಡ್ ಹಾಕಲೇಬೇಕು. ಪಾಸ್ವರ್ಡ್ ಇಲ್ಲ ಅಂದರೆ ನೀವು ಓಪನ್ ಮಾಡಲಿಕ್ಕಾಗಲ್ಲ. ಸೊ ಆ ಫೈಲ್ ಇದೆ ಇಲ್ಲಿ. ಸೊ ಅದನ್ನ ಕ್ಲಿಕ್ ಮಾಡಿ ಅನ್ಲಾಕ್ ಮಾಡ್ತೀನಿ. ಅನ್ಲಾಕ್ ಮಾಡಿ ಆದಮೇಲೆ ಇಲ್ಲಿ ಬರುತ್ತೆ ಅದು. ಸೊ ಯು ಗೆಟ್ ದಟ್ ಫೈಲ್ ಅಗೇನ್ ಹಿಯರ್ ಆನ್ ದಿ ಡೆಸ್ಕ್ಟಾಪ್. ಅದನ್ನ ಬೇಕಾದರೆ ಓಪನ್ ಮಾಡಿ ನೋಡ್ಬೋದು ನೀವು. ಸೊ ದಿಸ್ ಇಸ್ ಹೌ ಯು ಲಾಕ್ ಆರ್ ಅನ್ಲಾಕ್ ಫೈಲ್ಸ್. ಮತ್ತು ಡೈರೆಕ್ಟಾಗಿ ಬೇಕಾದರೆ ಇದನ್ನ ಲಾಕ್ ಮಾಡಿ, ಇಲ್ಲಿ ಲಾಕ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಹೋಗ್ಬಿಡುತ್ತೆ. ಸೊ ಸಾರಿ, ಡಬಲ್ ಕ್ಲಿಕ್ಟೆಡ್. ಸೊ ಲಾಕ್ ಮಾಡಿದ್ರೆ ಇಲ್ಲಿ ಲಾಕ್ ಆಗುತ್ತೆ ಅದು ಫೈಲು. ಕ್ಲಿಕ್ ಮಾಡಿ ಲಾಕ್ ಮಾಡಿ. ಹಾಂ, ಓಕೆ, ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಇನ್ನೊಂದ್ಸತಿ ಲಾಕ್ ಮಾಡ್ತೀನಿ ಫೈಲ್ನ. ಡ್ರ್ಯಾಗ್ ಡ್ರಾಪ್ ಮಾಡಿದ್ರೆ ಸೊ ಇಟ್ ಇಸ್ ಲಾಕ್ಡ್. ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದಟ್ ಲಾಕ್ಡ್ ಫೈಲ್ಸ್ ಫ್ರಮ್ ಹಿಯರ್. ವೆನ್ ಯು ಡಬಲ್ ಕ್ಲಿಕ್ ಇಟ್, ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದೋಸ್ ಥಿಂಗ್ಸ್. ಓಪನ್ ಆಗ್ತಿದೆ ಹಾಗೆ. ಜಸ್ಟ್ ಕ್ಲೋಸಿಂಗ್ ಇಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಸಿ ಇಟ್, ಜಸ್ಟ್ ತೋರಿಸೋದಕ್ಕೆ ಮಾತ್ರ. ಸೊ ನಿಮಗೆ ಯಾವುದೇ ಫೈಲ್ ಲಾಕ್ ಮಾಡಬಾರ್ದು ಅನಿಸಿದ್ರೆ ಸೊ ಯು ನೀಡ್ ಟು ಕ್ಲಿಕ್ ಆನ್ ದ್ಯಾಟ್. ಮತ್ತು ರಿಮೂವ್ ಮಾಡಿದ್ರೆ ರಿಮೂವ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ಸೊ ನೀವು ಡ್ರ್ಯಾಗ್ ಡ್ರಾಪ್ ಆದರೂ ಮಾಡ್ಬೋದು, ಇಲ್ಲ ಅಥವಾ ಇಲ್ಲಿ ಆ್ಯಡ್ ಅಂತ ಇದೆ, ಆ್ಯಡ್ ಬಟನ್ ಕ್ಲಿಕ್ ಮಾಡಿದ್ರೆ ಆ್ಯಡ್ ಫೈಲ್ಸ್, ಆ್ಯಡ್ ಫೋಲ್ಡರ್ಸ್, ಆ್ಯಡ್ ಡ್ರೈವ್ಸ್ನ ಕೂಡ ಬೇಕಾದರೆ ನೀವು ಲಾಕ್ ಮಾಡ್ಬೋದು. ಸೊ ಲೆಟ್ ಮಿ ಸಿ ಹೌ ಟು ಆ್ಯಡ್ ಫೈಲ್ನ ಡೆಸ್ಕ್ಟಾಪ್ ಬ್ಯಾಕಪ್ ಅಂತಿದೆ, ಆ ಫೈಲ್ನ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಸೊ ಅದೇ ಇದು. ಸೊ ಅದು ಲಾಕ್ ಆಗೋಯಿತು. ಲೆಟ್ ಮಿ ಲಾಕ್ ಎ ಡ್ರೈವ್. ಸೊ ಯಾವ ಡ್ರೈವ್ನ ಲಾಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು G ಡ್ರೈವ್ ಇಲ್ಲ F ಡ್ರೈವ್ನ ಲಾಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಡ್ರೈವ್ನ ಲಾಕ್ ಮಾಡ್ತೀನಿ. ಸೊ ಈ ಡ್ರೈವ್ ಇಸ್ ಲಾಕ್ಡ್. ಐ ಕ್ಯಾನ್ ನಾಟ್ ಯೂಸ್ ಈ ಡ್ರೈವ್ ನಾವು. ಸೊ ಹೋಗ್ತೀನಿ ಲಾಕ್ ABC ಈ ಡ್ರೈವ್ನ ಕ್ಲಿಕ್ ಮಾಡಿದ್ರೆ ನಾಟ್ ಆಕ್ಸೆಸಿಬಲ್, ಯಾಕೆಂದರೆ ಲಾಕ್ ಮಾಡಿಟ್ಟಿದ್ದೀನಿ. ಸೊ ಯು ಕೆ ನಾಟ್ ಯೂಸ್ ಇಟ್. ಸೊ ಅನ್ಲೆಸ್ ಅಂಟಿಲ್ ಇಲ್ಲಿ ಅನ್ಲಾಕ್ ಮಾಡೋವರೆಗೂ ನಾನು ಅಲ್ಲಿ ನೋಡಲಿಕ್ಕಾಗಲ್ಲ ಅದನ್ನ. ಸೊ ಇವಾಗ ಹೋಗಿ ನೋಡ್ತೇನೆ.
ಮೈ ಕಂಪ್ಯೂಟರ್, ರಿಫ್ರೆಶ್. ಸಿ ಈ ಡ್ರೈವ್ನ ಆಕ್ಸೆಸ್ ಮಾಡ್ಬೋದು ನಾನು. ಸೊ ದಿಸ್ ಇಸ್ ಹೌ ಯು ಆಕ್ಸೆಸ್ ಲಾಕ್ ಆರ್ ಅನ್ಲಾಕ್ ಫೈಲ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ. ಸೊ ಕನ್ನಡದಲ್ಲಿ ಮಾಡಿದ್ದೀನಿ ವಿಡಿಯೋನ. ಥ್ಯಾಂಕ್ ಯು, ಬಾಯ್.